ಸದ್ಗುರುಂ ಸಿದ್ಧಾರೂಢಂ ಸಚ್ಚಿದಾನಂದವಿಗ್ರಹಂ ಭುಕ್ತಿಮುಕ್ತಿಪ್ರದಾತಾರಂ ಭ್ರೂಲತಾಪುರವಾಸಿನಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಸಚ್ಚಿದಾನಂದ ಘನ ಸ್ವರೂಪ ಶಿವಾವತಾರಿ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ವಂದಿಸಿ ಶ್ರೀಮದ್ ಶಂಕರಾಚಾರ್ಯರು ಅಕಾರಣ ಕರುಣಾಶಾಲಿಗಳು, ಭಕ್ತ ಕಾಮಕಲ್ಪದ್ರುಮರು, ಸಮಸ್ತ ಮುಮುಕ್ಷುಗಳ ಕಲ್ಯಾಣಕ್ಕಾಗಿ ಜನ್ಮ ಮರಣ ಸಂಸಾರದಿಂದ ನಿವೃತ್ತಿ ಹೊಂದಲಿಕ್ಕೆ ಮನುಷ್ಯನಿಗೆ ಸಾಧನೆಗಳು ಅತ್ಯಂತ ಅವಶ್ಯಕ. ಸಾಧನೆಯ ವಿನಃ ಸಾಧ್ಯಂ ನ ಪ್ರಸಿದ್ಧತಿ. ಸಾಧನೆಗಳು ಇಲ್ಲದೇ ಸಾಧ್ಯವಾದ ವಸ್ತು ಪ್ರಾಪ್ತಿಯಾಗುವುದಿಲ್ಲ. ಅದರಲ್ಲಿ ಬ್ರಹ್ಮಾತ್ಮೈಕ್ಯ ಜ್ಞಾನವೆಂಬ ಈ ಸಿದ್ಧಿಯು ಸಾಮಾನ್ಯವಾದುದಲ್ಲ. ಇದು ಸಾಮಾನ್ಯರಿಗೆ ಸಿಗುವುದೂ ಅಲ್ಲ. ಅದಕ್ಕೆ ವಿಶೇಷವಾದ ಅಧಿಕಾರಿ ಅವಶ್ಯಕತೆ ಅಲ್ಲ. ಆ ಅಧಿಕಾರಿ ಅಧಿಕೃತನಾಗಿ ಆ ಸುಪ್ತೆ ರಾಮೃತೆ ಕಾಲಂ ಆತ ಚಿಂತನೆಯನ್ನು ಮಾಡಿದ ಅಂದರೆ ಆತನಿಗೆ ಬ್ರಹ್ಮಾನಂದದ ಪ್ರಾಪ್ತಿಯಾಗುತ್ತದೆ. ಈ ಆನಂದ ಪ್ರಾಪ್ತಿಯಲ್ಲಿ ಅನೇಕ ಪ್ರತಿಬಂಧಕಗಳು ಅದಾವೆ. ಶಾಸ್ತ್ರದಲ್ಲಿ ಜೇನು ತುಪ್ಪ ಪಡಿಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಅಡವಿಗೆ ಹೋಗಬೇಕು, ಹುಳ ಕಳಿಸ್ಕೋಬೇಕು. ಈ ಕಣಜೀರಿಗೆ ಹುಳ ಅಂತಿರ್ತಾವೆ, ನಿಮ್ಮ ಮನೆಗೆ ಹತ್ತಿರ್ತಾವೆ. ಕುಡುವುದೇನಿಲ್ಲ, ಕಡಿದು ಬಿಡಂಗಿಲ್ಲ. ಹಾಗೆ ಒಳ್ಳೆ ವಸ್ತು, ಒಳ್ಳೆ ಸುಖ ಪ್ರಾಪ್ತಿ ಆಗಬೇಕಂದ್ರೆ ಕಷ್ಟಪಡಬೇಕಾಗ್ತದೆ. ಆ ಕಷ್ಟಪಡುವುದರಲ್ಲಿ ಅನೇಕ ಇದ್ದರೂ ಕೂಡ ಮೊಟ್ಟ ಮೊದಲನೇದು ಯಾವುದು ಪರಮಾತ್ಮನ ಪ್ರಾಪ್ತಿಗೆ ಪ್ರತಿಬಂಧಕ ಅದ. ಅನೇಕ ಪ್ರತಿಬಂಧಕ ಅದಾವ. ಮೊದಲನೇದು ಯಾವುದದ? ಸ್ವದೇಹ. ಈ ದೇಹ ಅತ್ಯಂತ ಪ್ರತಿಬಂಧಕ ಅದ. ಈ ದೇಹಕ್ಕಾಗಿಯೇ ಮನುಷ್ಯ ಅನಂತ ಕಷ್ಟಗಳನ್ನು ಪಡುವುದಲ್ಲದೆ ಅನಂತ ಪಾಪಗಳನ್ನು ಕೂಡ ಮಾಡ್ತಾನೆ. ಆದ್ದರಿಂದ ಎಲ್ಲಿವರೆಗೆ ದೇಹದಲ್ಲಿರುವ ಮಮತ್ವ ಬುದ್ಧಿ ಅಥವಾ ಆತ್ಮಬುದ್ಧಿ ನಿವೃತ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಪರಮಾತ್ಮನ ಅವತರಣಿಕೆ ಅಲ್ಲಿ ಆಗುವುದಿಲ್ಲ. ಹೌದ್ರಿ, ಇದು ಅನಾದಿ ಕಾಲದಿಂದಲೂ ಕೂಡ ಬಂದದಲ್ಲ, ಇಂದ ನಾಳಲ್ಲ.
ಇದು ಬಂದದಲ್ಲ ಅಂತ ಕೇಳಿ ಬಂದದ ಇಲ್ಲ ಅಂತ ಯಾರಂತಾರೆ. ಅವಿಚಾರೇಣ ಕೃತೋ ಬಂಧ ವಿಚಾರೇಣ ಇವ ನಿವರ್ತತೆ. ವಿಚಾರ ಮಾಡದೇ ಇರುವುದರಿಂದ ಬಂದದ. ನೀನು ವಿಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡು. ಈ ಜನ್ಮ ಮರಣ ರೋಗಕ್ಕೆ ಈ ಮಮತಾ ಬುದ್ಧಿಗೆ ವಿಚಾರ ಬಿಟ್ಟು ಮತ್ತೊಂದು ಇಲ್ಲ. ವಿಚಾರ ಏವ ಪರಮೌಷಧಂ. ಈ ಮಮತ್ವ ಬುದ್ಧಿಗೆ ಅಹಮತ್ವ ಬುದ್ಧಿಗೆ ವಿಚಾರವೇ ಒಂದು ದೊಡ್ಡ ಔಷಧ, ಅದು ಮತ್ತೊಂದು ಇಲ್ಲ. ಈ ದೇಹ ನಾನು ನಂದು ನಾನು ನಂದು ಅಂತೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದೆ ಅಂದರೆ ಇದು ನಾನು ಅಲ್ಲ, ಇದು ನಂದು ಅಲ್ಲ ಅಂತ ನಿನಗೆ ಗೊತ್ತಾಗ್ತದೆ. ಯಾಕೆ ಈ ದೇಹಕ್ಕೆ ನೀ ಹೆಂಗೆ ನಾ ಅಂತೆ, ನಾನವ್ರು ಭಾಳ ಮಂದಿ ಅದಾರ. ಇದಕ್ಕೆ ಅದು ನಾನವ್ರು ಭಾಳ ಮಂದಿ. ಯಾವುದೇ ವಸ್ತು ಒಬ್ಬರದೇ ಹಾಕದು, 10 ಮಂದಿದು ಹಂಗಿಲ್ಲ. ಒಬ್ಬರದೇ ಹಾಕೋದು. 10 ಮಂದಿ ಮಾಲಕರು ಹಾಕಬಾರ, ಒಬ್ಬರು ಇರ್ತಾರೆ ಮಾಲಕರು. ಆದರೆ ಇದು ಯಾರಂತೆ ಒಂದು ಇದರ ಉಪಾದಾನ ಕಾರಣ ಗೊತ್ತದೆ ನಿನಗೆ. ಇದು ಕಾರಣದಿಂದನೇ ಕಾರ್ಯ ಆಗ್ತದೆ. ಇದಕ್ಕೆ ಎಷ್ಟು ಉಪಾದಾನ ಕಾರಣ ಅದಾವ ಗೊತ್ತದ, ಇದಕ್ಕೆ ಎಷ್ಟು ಸಹಕಾರಿ ಕಾರಣ ಅದಾವ ಗೊತ್ತದ, ಇದಕ್ಕೆ ಎಷ್ಟು ನಿಮಿತ್ತ ಕಾರಣ ಅಂದ್ರೂ ತಯಾರಾದ ನಾನು ಅದರಿಂದನೇ ನನ್ನಿಂದನೇ ಮಗ ಅಂತ, ನನ್ನ ಮಗ ಅಂತ. ಹೀಗೆ ಒಂದು ಕಾರ್ಯಕ್ಕೆ ಉಪಾದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ ಇಷ್ಟೆಲ್ಲ ಅದಾವ. ನಿಮಿತ್ತ ಕಾರಣ ನನ್ನಿಂದ ಆಗ್ಯದಂತಾನೆ, ಸಹಕಾರಿ ಕಾರಣ ನನ್ನಿಂದ ಆಗ್ಯದಂತಾನೆ. ಇವೆಲ್ಲ ನನ್ನಿಂದ ಅಂದರೆ ಯಾರು ಸಾಧ್ಯದ? ಇದು ಯಾರಿಂದಲೂ ಆದದ್ದು ಅಲ್ಲ. ಇದ್ರ ಮೇಲೆ ಅನಂತ ಮಂದಿ ನಂದಂತ, ಜೀವ ನಂದಂತ, ಹೆಣ್ಮಗಳು ನನ್ನ ಮಗ ಅಂತ, ಮಾಡ್ಕೊಂಡೋಕೆ ನನ್ನ ಗಂಡ ಅಂತ, ಅಣ್ಣ ನನ್ನ ತಮ್ಮ ಅಂತ, ತನ್ನ ನಮ್ಮ ಅಣ್ಣ ಅಂತ. ಹೌದಿಲ್ಲ? ಯಾರ್ದು ಇದು ಯಾರ್ದಾರ ಇರಬೇಕು? ವಿಚಾರ ಮಾಡಿದೇನು ಅಂತ ಅದನ್ನು ಈಗ ಹೇಳ್ತಾರೆ. ಅನುಕ್ಷಣಂ ಯತ್ ಪರಿಹರ್ತ್ಯ ಕೃತ್ಯಂ. ಅನುಕ್ಷಣಂ ಪ್ರತಿಕ್ಷಣ ಆಮೃತೆ ಕಾಲಂ. ಅಂದರೆ ಆಮೃತೆ ಕಾಲ ಮರಣ ಪರ್ಯಂತ ಯಾವಾಗಲೂ ಕೇಳಬೇಕು, ಹೇಳಬೇಕು, ಓದಬೇಕು, ಯಾವಾಗಲೂ ಇದರ ವಿಚಾರ ಮಾಡಬೇಕಂತ. ಹ್ಯಾಂಗೆ ಮನುಷ್ಯ ಲೋಭಿ ಧನದೇ ವಿಚಾರ ಮಾಡ್ತಾನೆ, ಕಾಮಿ ಅದರದೇ ವಿಚಾರ ಮಾಡ್ತಾನೆ, ಹಂಗೆ ನೀನು ಇದರದೇ ವಿಚಾರ ಮಾಡಬೇಕು. ಪ್ರತಿಕ್ಷಣ ಯಾವಾಗಾರೇ ಮಾಡಿದ್ರೆ ನಡೆಯಂಗಿಲ್ಲ. ಕೋಹಂ ಕಸ್ತ್ವಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತಃ ಇತಿ ಭಾವಯಲ್ಲ ಪರಿಭಾವಯ. ಪುನಃ ವಿಚಾರ ಮಾಡಿ. ಯಾರು ನಮ್ಮವ್ವ, ಯಾರು ನಮ್ಮಪ್ಪ, ಯಾರನ್ನ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗೋದು, ಇದು ನಿರಂತರ ವಿಚಾರದ. ಹಸಿವೆ ಆದಕ್ಕರೆ ಊಟದ ವಿಚಾರ ಮಾಡ್ತಾನೆ, ನಿದ್ದೆ ಬಂದಕ್ಕರೆ ಮಲಗು ವಿಚಾರ ಮಾಡ್ತಾನೆ, ನೀರಡಿಕೆ ಆದರೆ ಚಂತನ ನೀರಿಂದ ವಿಚಾರ ಮಾಡ್ತಾನೆ ಇಲ್ಲ, ಚಂತನ ಊಟದ ವಿಚಾರ ಮಾಡ್ತಾನೆ ಇಲ್ಲ. ಅದು ಬಂದಕ್ರೆ ಮಾಡ್ತಾನೆ, ಹಸು ಆದಕ್ಕರೆ ಮಾಡ್ತಾನೆ, ಇಲ್ಲಾಂದ್ರೆ ಮುಗೀತು, ನೋಡ್ರಿ ಅಂದರು ಅಲ್ಲ ಅಂತಾನೆ. ಆದರೆ ನಿನ್ನ ವಿಚಾರನೇ ಹಮೇಶ ಮಾಡಬೇಕು. ಯಾವ ನಿಮಿತ್ತ ಇಲ್ಲಿದಕ್ಕೆ? ಊಟದ್ದು ಹಸಿವೆ ನಿಮಿತ್ತ ಅದು, ಹೌದಲ್ಲ? ಮಲಗಕ್ಕೆ ನಿದ್ದೆ ನಿಮಿತ್ತ ಅದು. ನನ್ನ ವಿಚಾರ ಮಾಡೋಕ್ಕೆ ಏನು ನಿಮಿತ್ತ? ಏನು ನಿರ್ನಿಮಿತ್ತವೇ ನಿನ್ನ ವಿಚಾರ ಮಾಡಬೇಕು. ಆಮೇಲೆ ಬರ್ತಾನೆ ವಿಚಾರ ಮಾಡಿ. ಅದಕ್ಕೆ ಹೇಳ್ತಾರಪ್ಪ, ವಿಚಾರ ಮಾಡು.
ಯಾವುದಕ್ಕೆ ನೀನು ಸದಾ ಸದಾ ನಾ ಅಂತಿ, ಕೈ ಹಚ್ಚಿ ಹೇಳ್ತಿ ನಾ ಇದ್ರ ಬಗ್ಗೆ ವಿಚಾರ ಮಾಡಿದ್ದೇನೆ. ಎಷ್ಟು ಮಂದಿ ನಾ ಅಂತಾರೆ ಇದಕ್ಕೆ ಗೊತ್ತದೇನು? ಯಾರ್ದು ಇದು? ಅದು ಹೇಳ್ತಾರೆ ಅವರು, ಅನುಕ್ಷಣಂ ಯತ್ ಪರಿಹರ್ತ್ಯ ಕೃತ್ಯಂ. ಅನುಕ್ಷಣಂ ಪ್ರತಿದಿನ ಪ್ರತಿಕ್ಷಣ ಎರಡು ಶಬ್ದ ಅದಾವ್ರಿ. ಪ್ರತಿದಿನ ಅಂದರೆ ದಿನ, ಸೋಮವಾರ ಮಂಗಳವಾರ. ಪ್ರತಿಕ್ಷಣ ಅಂದ್ರೇನು? ಅದಕ್ಕೆ ಪ್ರತಿಕ್ಷಣ ಅದಕ್ಕೆ ಇಲ್ಲ, ಯಾವಾಗಲೂ 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 ಅಂದರೆ ಏನು ರೀ? ಅದಕ್ಕೆ ಸಮಯ ನಿರ್ದಿಷ್ಟ ಹೇಳಿಲ್ಲ ಅವರು. ಯಾವಾಗಲೂ ಯಾವಾಗ ಬರ್ಬೇಕ್ರಿ? ಯಾವಾಗ ಟೈಮ್ ನಿರ್ದೇಶ ಇಲ್ಲ ಅದಕ್ಕೆ. ನಿಮ್ಮ ಬೆಟ್ಟಿಗೆ ಯಾವಾಗ ಬರ್ಬೇಕು? ಯಾವಾಗ ಆಫೀಸ್ಗೆ ಯಾವಾಗ ಬರೋಂಗಿಲ್ಲ. ಮುಂಜಾನೆ 10ರಿಂದ 2 ಮತ್ತು 3ರಿಂದ 5 ಯಾವಾಗಲೂ ಬಾಯಿಲ್ಲ. ಅಲ್ಲಿ ಬೋರ್ಡ್ ಹೊರದ ನೋಡಿದಿಲ್ಲ, ಯಾವಾಗಲೂ ಬರೋಂಗಿಲ್ಲ. ಹೆಣ್ತಿಗೆ ಅಂದ್ರೆ ಕೇಳೇನ ಗಂಡ್ಲೆ ಮನೆಗೆ ಯಾವಾಗ ಬರಲಿ ಅಂತ. ಮುಂಜಾನೆ 10ರಿಂದ 5 ತನಕ ಎಲ್ಲ ಯಾವಾಗಲೂ ಅವನಿಗೆ ಇದು ಇಲ್ಲ, ಅವನು ಯಾವಾಗಲೂ ಬರ್ಬೋದು. ಆಫೀಸ್ಗೆ ಯಾವಾಗ ಬರೋಂಗಿಲ್ಲ, ಆಫೀಸ್ಗೆ ಟೈಮ್ ಸರಿ ಬರಬೇಕು. ಹಂಗೆ ವಿಚಾರಣೆ ಯಾವಾಗ ಮಾಡಬೇಕು? ಮುಂಜಾನೆ 10ರಿಂದ 5 ತನಕ. ಆಮೇಲೆ ಆಫೀಸ್ ಬಂದಾಯಿತು. ಇಲ್ಲ, ಇದು ಆಸುಪ್ತೇರಮೃತೆ ಕಾಲಂ. ಹುಟ್ಟಿದ ಮೇಲೆ ಸಾಯುವ ತನಕ, ಎದ್ದ ಮೇಲೆ ಮಲಗು ತನಕ ನೋಡೋದು ಹೇಳ್ತಾರೆ. ಅನುದಿನಂ ಆ ಶಬ್ದ ಇಟ್ಟು, ಅನುದಿನಂ ಪ್ರತಿದಿನ ಅಲ್ಲ, ಅನುಕ್ಷಣಂ ಪ್ರತಿಕ್ಷಣ. ಅಲ್ಲಿ ದಿನ ಅಂತ ಬರೆದಾರೆ. ಅರ್ಥ ಏನು ಮಾಡ್ಬೇಕಂದ್ರೆ ಪ್ರತಿಕ್ಷಣನ್. ಪ್ರತಿಕ್ಷಣನ್ ಏನು ಮಾಡಬೇಕು? ಯತ್ ಯಾವ ಅನಾದಿ ಅವಿದ್ಯಾಕೃತ ಬಂಧ ಮೋಕ್ಷಣಂ. ಏನು ವಿಚಾರ ಮಾಡ್ಬೇಕ್ರಿ? ಅನಾದಿ, ಯಾವುದಕ್ಕೆ ಕಾಲ ನಿರ್ಣಯ ಮಾಡಲಿಕ್ಕೆ ಬರೋಂಗಿಲ್ಲ, ಅನಾದಿ ಅದು. ಎಂದಿನಿಂದ ಅಂತ ಯಾವುದು ಹೇಳಕ್ಕೆ ಬರೋಂಗಿಲ್ಲ, ಅದು ಅನಾದಿ. ಅಂದ್ರೇನು? ಅನೇಕ ಜನ್ಮಗಳಿಂದ ಬಂದದ್ದು ಇದು. ಎಲ್ಲಿ ಬಹಳ ಶಬ್ದ ಪ್ರಯೋಗ ಆಗ್ತದೆ, ನಮ್ಮ ಗಣನೆಗೆ ಬರಲಿಲ್ಲ ಅಂದ್ರೆ ನಾವು ನನಗೆ ಅದ ಇಲ್ಲ, ನನಗೆ ಗೊತ್ತಾಗಿಲ್ಲ ಅಷ್ಟೇ. ಗಡಾಳಿದ್ದಂಗೆ ಹೇಳ್ತಾನೆ, ಮುಂಜಾನೆ 9ರಿಂದ 10 ತನಕ ಮಾಡಿ ಇಲ್ಲವ ಭಾಳ ಹೊತ್ತು ಹೇಳಿದ್ರಂತ. ಅವನಿಗೆ ಗೊತ್ತಿಲ್ಲ, ಕಡಿಮೆ ಇಟ್ಟು ಹೇಳಿಲ್ಲ. ನಮಗೆ ಎಣಿಸಲಿಕ್ಕೆ ಬರೋಂಗಿಲ್ಲ. ಸಮುದ್ರದ ನೀರಿಟ್ಟು ಭಾಳ, ಸಭಾಕ್ಕೆ ಮಂದಿ ಇಟ್ಟು ಬಂದಿರು ಭಾಳ. ಭಾಳ ಅಂದರೆ ಏನು? ನಮ್ಮ ಗಣನೆಗೆ ಬರೋಂಗಿಲ್ಲ. ಕಾಲ ನಿರ್ಣಯ ಅಸಾಧ್ಯ ಅದು. ಅದಕ್ಕಂತಾರೆ ಅವರು ಅನುಕ್ಷಣ. ವಿಚಾರ ಮಾಡಿ, ಎದುರು ಅನಾದಿ, ಕಾಲ ನಿರ್ಣಯ ಮಾಡಲಿಕ್ಕೆ ಬಾರದೇ ಇರತಕ್ಕಂಥ ಅವಿದ್ಯಾಕೃತ ಬಂಧ, ಅಜ್ಞಾನದಿಂದ ಆಗಿರ್ತಕ್ಕಂಥ ಜನ್ಮ ಮರಣ ರೂಪ ಬಂಧ. ಬಂಧ ಅಂದರೆ ಏನು ರೀ? ಜನ್ಮ ಮರಣ. ಯಾಕೆ? ದಾಟಕ್ಕೆ ಬರೋಂಗಿಲ್ಲ ನಾವು. ಜೈಲ್ದಾಗಿರ್ತಾನೆ ನಾವು. ಗಾಡಿ ದಾಟಕ್ಕೆ ಬರೋಂಗಿಲ್ಲ ಅವನಿಗೆ. ಅದಕ್ಕೆ ಒಳಗೆ ತಿರುಗಾಡಕ್ಕೆ ಬೇಡದಾರೆ ನಾನು ತಿರುಗಾಡು. ಈ ಜನ್ಮ ಮಾಡ್ಕೋತಿರೋ ನಿನಗೆ ಬೇಡ, ದಾಟಕ್ಕೆ ಬರೋಂಗಿಲ್ಲ ನಿನಗೆ. ಜನ್ಮ ಮರಣ, ಸಾಯ್ತಾನೆ ಹುಡ್ತಾನೆ, ನಡೆದಿಲ್ಲ ಅವನಿಗೆ ಹುಟ್ಟುಬಿಡ್ತಾರೆ, ಸಾಯ್ಬಿಡಂತಾರೆ. ಇದನ್ನು ದಾಟಕ್ಕೆ ಬರೋಂಗಿಲ್ಲ. ಜೈಲ್ದಾಗ ತಿರುಗಾಡ್ಬೇಕನೆ. ನನಗೆ ಅದು ನೋಡಿ ಹೆಂಗದ್ರೆ ಅದಕ್ಕೆ ಬಂದನಂತೇವೆ. ಅವನಿಗೇನು ಉಣ್ಬಿಡಂಗಿಲ್ಲ, ತಿನ್ಬಿಡಂಗಿಲ್ಲ, ಮತ್ತು ಎಲ್ಲ ಮಾತಾಡ್ತಾನೆ. ಹೊರಗೆ ಹೆಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ. ಉಣ್ತಾನೆ, ತಿಂತಾನೆ, ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ. ಅವ್ರು ದಾಟಕ್ಕೆ ಬರೋಂಗಿಲ್ಲ ನೋಡ್ರಿ. ಏನು ಮಾಡೋದು ಅದರಾಗೆ ಮಾಡ್ಬೇಕನಿ. ಎಲ್ಲಿ? ಕ್ವಾಟಿ ಗೋಡೆಗೆ. ಹೀಗೆ ಇವನು ಏನು ಸುಖ ದುಃಖ ಪುಣ್ಯ ಏನು ಮಾಡ್ತೀವಿ ಮಾಡಿ ಇದರಾಗೆ
ಹುಟ್ಟೋದ್ರಾಗ ಸಾಯೋದ್ರಾಗ ಇದಕ್ಕಿಂತ ದಾಟಂಗಿಲ್ಲ. ಇದೊಂದು ಬಂಧನದ ಬಂಧನ. ಇದರದ ಹುಟ್ಟುವುದಕ್ಕಿಂತಲೂ ಹೊರಗೆ, ದಾಟುವುದಕ್ಕಿಂತಲೂ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ. ಹೊರಗೇನು ಮೋಕ್ಷ, ಹೋಗಿ ಬರೋಂಗಿಲ್ಲ. ಈ ಬೌಂಡ್ರಿ ಇದು ಹುಟ್ಟು ಸಾವು, ಹುಟ್ಟು ಸಾವು. ಇದನ್ನು ಹೊರಗೆ ಹೋಗಕ್ಕೆ ಬರೋಂಗಿಲ್ಲ ಅಂದರೆ ಮೋಕ್ಷ ಪಡೆಯಲಿಕ್ಕೆ ಬರೋಂಗಿಲ್ಲ, ಪರಮಾತ್ಮನ ಪ್ರಾಪ್ತಿ ಬರೋಂಗಿಲ್ಲ. ಇದು ಬಂಧ, ಅದು ಅವನಿಗೆ ಮನುಷ್ಯನಿಗೆ. ಅದಕ್ಕೆ ಹೇಳ್ತಾರೆ ಅವರು, ಇದು ಅದು ಹೆಂಗಾಗಿದೆ, ಯತ್ ಅವಿದ್ಯಾಕೃತ ಬಂಧನಂ ಅಂದರೆ ಇದು ಅವಿದ್ಯಾಕೃತ. ಏನು ಮಾಡ್ಯಾರ, ಪಾಪ ಮಾಡ್ಯಾರ, ಅದಕ್ಕೆ ಶೇತ ಬಂದಾರ. ಇವೇನು ಮಾಡ್ಯಾನ್ರಿ, ಅಜ್ಞಾನದಷ್ಟು ಪಾಪನೇ ದೊಡ್ಡದು ಯಾವುದಿಲ್ಲ ಮಾರಾಯ. ಅಹಂ ನ ಜಾನೇ, ನಾ ಯಾರನ್ನು ಗೊತ್ತಿಲ್ಲ, ಪಾಪಿ, ನೀ ಪಾಪಿ. ತನ್ನ ತಾನು ತಿಳಿಯಲಾರದಂತಹ ಪಾಪಿ ನ ತದ್ಗೋವಧ ಕೋಟಿಭಿ. ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ಗೋವಧ ಕೋಟಿಭಿ. ಆತ್ಮ ನಾನು ಅನ್ನೋದು ಬಿಟ್ಟು ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ನಾ ಅಂದಿ ಅಂದ್ರೆ 1 ಕೋಟಿ ಆಕಳಕ್ಕೆ ಒಂದಷ್ಟು ಪಾಪ ಬರ್ತದೆ. ಅದಕ್ಕೆ ನಿನಗೆ ಜೈಲ ಹಾಕ್ಯಾರ. ಯಾವ ಜೈಲ? ಹುಟ್ಟು ಸಾವು. ಇಲ್ಲೇ ಇಲ್ಲೇ ಎಲ್ಲಿ ತನಕ ನಿನ್ನ ಪಾಪದ ಅರಿವು ಆಗಿ ನಿನಗೆ ಮನುಷ್ಯನಿಗೆ ಏನಂತಾರೆ ಅದಕ್ಕೆ ಪರಿತಾಪ ಆಗುವುದಿಲ್ಲ, ಅಲ್ಲಿ ತಕ್ಕ ನೀವು ಹೊರಗೆ ಹೋಗಂಗಿಲ್ಲ. ಅಲ್ಲಿ ತಕ್ಕ ಇಲ್ಲೇ ಇರ್ಬೇಕು. ಜೈಲು ಭೋಗಿಸಿ ಇನ್ನೆಂದೂ ಮಾಡಂಗಿಲ್ಲ ರೀ ಅಪ್ಪ, ನಾನು ಹೊರಗೆ ಕಳಿಸ್ರಿ ಅಂತ ಅನ್ಬೇಕು. ಅದಕ್ಕೆ ಮುಮುಕ್ಷು ಮುಕ್ತು ಮಿಚ್ಚು ಮುಮುಕ್ಷು, ಅವನಿಗೆ ಬಾಡಿ ಇನ್ನೇನು ಮಾಡಂಗಿಲ್ಲ. ಅಂಥದ್ದೇನಪ್ಪ ಅಂತ ಕೇಳಿದ್ರೆ ಆಗೋ ತನಕೂ ಅವೇನಪ್ಪ ಏನು ಕೇಳ್ತಾನೆ, ಅನುತಾಪದಿಂದ ಅವಿದ್ಯೆಯಿಂದ ಬಂದ ಈ ಬಂಧನ, ಜನ್ಮ ಮರಣವೇ ಬಂಧನ, ಇದು ಮೋಕ್ಷಣಂ ನಿವೃತ್ತಿ. ಯಾವುದು? ಹುಟ್ಟು ಸಾವುಗಳ ಈ ನಿವೃತ್ತಿ. ಏನಪ್ಪ ಅಂತ ಕೇಳಿದ್ರೆ ಅವ ಪರಿಹೃತ್ಯ ಕೃತ್ಯಂ, ಕೃತ್ಯ ಅಂದರೆ ಈ ಕಾರ್ಯ, ಹುಟ್ಟು ಸಾವುದೇ ಒಂದು ಕಾರ್ಯ. ಇದು ಪರಿಹೃತ್ಯ, ಜನ್ಮ ಮರಣವೆಂಬ ಉದ್ಯೋಗ. ಕೃತ್ಯ ಅಂದರೆ ಉದ್ಯೋಗ. ಈಗೇನು ನಾವು ಮಾಡಕತ್ತೀವಿ, ಯಾಕೆ ಹುಟ್ಟಿದಿ, ಸಾಹಿತ್ಯ ಯಾಕೆ ಸಾಹಿತ್ಯ ಹುಟ್ಟಾಕ ಇದನ್ನು ದಂಧ ಮಾಡಕತ್ತೀವಲ್ಲ, ಇದು ಪರಿಹೃತ್ಯ. ಏನಪ್ಪ ಅಂತ ಕೇಳಿದ್ರೆ ಇದನ್ನು ಹೋಗೋ ಸಲುವಾಗಿ ಏನಪ್ಪ ಅಂತ ಕೇಳಿದ್ರೆ ಅವ ಪ್ರಯತ್ನ ಮಾಡಬೇಕು. ಈ ದೇಹ ನಾನು ಅನ್ನುವುದರಿಂದನೇ ನನಗಿಷ್ಟು ಬಂದದ, ಕಷ್ಟ ಬಂದದ, ಬಂದ ಮೋಕ್ಷ. ಅದು ಯಾಕೆ ಬಂದದ? ಅನಾದಿ ಅವಿದ್ಯೆಯಿಂದ ಇದು ನಿನಗೆ ಬಂದದ. ಈ ದೇಹ ಜನ್ಮ ಮರಣ ಬಂದದ್ದು ನಿನಗೆ ಅದ ಅನಾದಿ ಅವಿದ್ಯೆಯಿಂದ ಬಂದದ. ಇಂತಹ ದೇಹಕ್ಕೆ, ಪಂಚಭೂತ ನಿರ್ಮಿತವಾದ ದೇಹಕ್ಕೆ ಇದು ನಂದು ಅಂತಿ. ದೇಹೋ ಅಹಂ, ನಾ ಕೆಂಪ, ನಾ ಕಪ್ಪ, ನಾ ದಪ್ಪ, ನಾ ಸಣ್ಣ, ನಾ ನೋಡ್ತೀನಿ, ನಾ ಕೇಳ್ತೀನಿ, ನಾ ಮಾಡ್ತೀನಿ. ಇದು ಯಾರು? ನಾನ್ರಿ, ನಿಂದೆ, ಇದು ನಿಂದೆ. ಇದಕ್ಕೆ ಎಷ್ಟು ಮಂದಿ ನಂದು ಅನ್ನೋದು ಗೊತ್ತದೇನು? ಈ ಮನೆ ನೀ ನಂದಂತ, ಹೌದಲ್ಲ, ನಂದಂತ ವಿಚಾರ ಮಾಡಿದ್ರೆ ನಿಂದೇನು ಸರ್ಕಾರದ? ಸರ್ಕಾರ ಈಗ ಮಹಾಪೂರ ಬರುತ್ತದೆ, ಎಲ್ಲರೂ ಬಿಟ್ಟು ಹೋಗ್ಬೇಕು, ಒಳಗಿದ್ರೆ ಸಾಯಬೇಕು. ಅವಾಗೇನು ಮಾಡ್ತೀವಿ? ನಂದಂತೆ ಬಿಟ್ಟು ಇದೆಲ್ಲ ನಂದು ಯಾವುದೇ ಇಲ್ಲ, ಯಾವುದೇ ಇಲ್ಲ. ಗೌರ್ಮೆಂಟ್ ಜಾಗ ಕಬ್ಜಾ ಮಾಡ್ತಾವೆ ನೋಡಿ, ಹೋಗಿ ಹಿಡ್ಕೊಂಡು ಕೊಟ್ಟಿರ್ತಾವೆ ನಂದಂತ.
ಕಂಪೌಂಡ್ ಹಾಕ್ತಾನೆ, ಬಿತ್ತಾನೆ. ಅವ್ರು ಸುಮ್ಮನೆ ಕೊಟ್ಟಿರ್ತಾರೆ ಬಿತ್ತಲೆ. ಬೆಳೆ ಬಂದಿರಬೇಕು, ಅವ್ರು ಕ್ಯಾನ್ಸಲ್ ಮಾಡಬೇಕು ಗೌರ್ಮೆಂಟ್. ಯಾರ್ದೆಲ್ಲ ಬಿಟ್ಟು ಹೋಗ್ಬೇಕು ಅಂದ್ರೆ ಬಿತ್ತುದು. ಬೆಳೆನೂ ಹೋಯ್ತು, ಹೊಲನೂ ಹೋಯ್ತು. ಸರ್ಕಾರದ್ದದ ಇದು, ಪಂಚಭೂತದ್ದದ. ಶರೀರ ನಮ್ಮದು ಅಲ್ಲೇ, ಇದು ಪಂಚಭೂತದ್ದದ. ಅದಕ್ಕೆ ಹೇಳ್ತಾರೇನಪ್ಪ ಅದಕ್ಕೆ, ದೇಹ ಪರಾರ್ಥೋ ಅಯಂ. ಇದು ಮಂದಿದದ. ಭೂಮಿ ಅಂತದ ನಂದು, ನೀರು ಅಂತದ ನಂದು, ಬೆಂಕಿ ಅಂತದ ನಂದು, ಗಾಳಿ ಅಂತದ ನಂದು, ಆಕಾಶ ಅಂತದ ನಂದು, ಕಲ್ಲು ಅಂತದ ಮನೆ ನಂದು, ಕಟ್ಟಿಗೆ ಅಂತದ ಮನೆ ನಂದು, ಸಿಮೆಂಟ್ ಅಂತದ ಮನೆ ನಂದು, ಭೂಮಿ ಅಂತದ ಮನೆ ನಂದು. ಹೌದು, ಎಲ್ಲರೂ ಕೊಡು, ನಿನ್ನ ಮನೆಯಾಗ ನೀ ಇರು. ಹೆಂಗಿರ್ತೀಯಪ್ಪ? ಇವೆಲ್ಲ ಕೊಡೋದೇ ಅದು ಮನೆಯಿಂದ ಅಲ್ಲದು. ಮನೆ ಕಲ್ಲಿಂದ ಅದ, ಮಣ್ಣಿಂದ ಅದ, ಸಿಮೆಂಟಿಂದ, ಕಟ್ಟಿಗೆದ. ಇದ್ರ ಮೇಲೆ ಮತ್ತೊಬ್ಬ ಬರ್ತಾನೆ. ಏನಪ್ಪ ಅಂತ ಕೇಳಿದ್ರೆ, ನಾ ಕಟ್ಟಿದ್ರೆ ಆ ಕಲ್ಲಪ್ಪಲ್ಲಿ ಆ ಕಡಿದ್ದು ಮನೆ ಇರ್ತಿತ್ತ? ಕಲ್ಲು ಮೇಲೆ ಕುಂಡಿರ್ತಿದ್ದೆ, ಕಲ್ಲು ಮೇಲೆ ಮುಕ್ಕೋತಿದ್ದೆ. ನಾ ಕಟ್ಟೀನಿ ಅಂತ ಮನೆ ಆಗ್ಯದ. ನಾ ಕಟ್ಟೀನಿ, ನಂದು ಹೆಸರು ಬರೀರಿ. ಇವರು ಕಟ್ಟಿದ್ದಾರೆ, ಈ ಬ್ರಿಡ್ಜ್ ಇವರು ಕಟ್ಟಿದ್ದಾರೆ ಬರೀತಾರೆ ಗೌರ್ಮೆಂಟ್. ಯಾರು ಇಂಜಿನಿಯರ್ ಯಾರು ಮಾಡಿದ್ದಾನೆ, ಯಾರದ ಇದು ಅಂತಾರೆ. ಅದಕ್ಕೇನಪ್ಪ ಅಂತ ಕೇಳಿದ್ರೆ, ಇದರೊಳಗೆ ಯಾವುದು ಅಲ್ಲ. ಅದಕ್ಕೆ ಇದು ನಂದು, ಎಲ್ಲರೂ ನಂದು ಅಂತಾರೆ. ಅದರಾಗ ಅಮುಷ್ಯ ಪೋಷಣೆ, ಈ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಯಸಜ್ಜತೆ, ಯಾರು ತಯಾರಾಗ್ತಾರೆ, ಸಹ ಸ್ವಂ ಅನೇನಹಂತಿ, ಅವೇ ಇವನಿಗೆ ಕೊಲ್ತಾವ. ಆ ಭೂಮಿಗೆ ನಾನು ತಂದೆ, ಕಡೆಗೆ ನನ್ನಲ್ಲೇ ಬಾ, ಬೆಂಕಿನ ಅಂದೆ, ನಾನೇ ನಿನಗೆ ಸುಡ್ತೀನಿ. ಎಲ್ಲದಪ್ಪ? ಯಾರ್ದು ಇದು? ಯಾರ್ದು ಇಲ್ಲ. ಅದಕ್ಕೆ ಮಹಾತ್ಮರಂತಾರೇನಪ್ಪ ಅಂತ ಕೇಳಿದರೆ, ಇದು ಶ್ರೀಮದ್ ಭಾಗವತದ 11ನೇ ಸ್ಕಂದ 26ನೇ ಶ್ಲೋಕದಲ್ಲಿ ಇದನ್ನು ಬಹಳ ಸುಂದರವಾಗಿ ಏನಪ್ಪ ಅದಕ್ಕೆ ನಿರೂಪಣೆ ಮಾಡಿದ ಈ ದೇಹದ ಬಗ್ಗೆ. ಇದು ಯಾವುದೇ ವಸ್ತು ಸುಂದರ ಅನ್ನಿಸ್ತದೆ, ಸುಂದರ ಅನ್ನಿಸ್ತದೆ. ಅದನ್ನು ವಿಚಾರಣೆ ಮಾಡಿ ಬಿಚ್ಚಿ ಇಟ್ಟರೆ ಒಂದೊಂದು ಯಾವುದೂ ಕೆಲಸಕ್ಕೆ ಬರೋಂಗಿಲ್ಲ ರೀ. ಒಂದು ಮಿಷನ್ ಅದ, ಮಿಷನ್ದಾಗ ಏನಪ್ಪ ಅಂದ್ರೆ, ಈಗ ಕಾರ್ನಾಗ ಚಕ್ರ ಅದ, ಫ್ಯಾನ್ ಅದ, ಬ್ರೇಕ್ ಅದ, ಮುಂಜೆ ಹೆಡ್ ಅದ, ಇವೆಲ್ಲ ಅದ. ಬಿಚ್ಚಿ ಕಾಡಿಗೆ ಇಡ್ರಿ ಅವಕ್ಕೆ. ಎದ್ರ ಮೇಲೆ ಕುಂತು ಹೋಗೋರು ನೀವು? ಏನು ಹ್ಯಾಂಡಲ್ ಮೇಲೆ ಕುಂತು ಹೋಗ್ತೆ, ಏನು ಟಯರ್ ಮೇಲೆ ಕುಂತು ಹೋಗ್ತೆ, ಎದ್ರ ಕುಂತು ಎಲ್ಲ ಕೂಡೇವಂತ ಗಾಡಿ ನಡೆದ, ರೀ ಕುಂತು ಗಾಡಿ ನಡೆದ. ಅವು ಸಾಮಾನು ಬಿಚ್ಚಿ ಇಟ್ರೆ ಯಾವುದಕ್ಕೂ ಕೆಲಸಕ್ಕೂ ಬರೋಂಗಿಲ್ಲ. ಎದಕ್ಕೆ ಕೆಲಸಕ್ಕೆ ಬರ್ತಾವೆ? ಟಯರ್ ಎದಕ್ಕೆ ಕೆಲಸಕ್ಕೆ ಬರ್ತಾವೆ? ಆ ಹ್ಯಾಂಡಲ್ ಎದಕ್ಕೆ ಕೆಲಸಕ್ಕೆ ಬರ್ತದೆ? ಅದಕ್ಕೂ ಬರೋಂಗಿಲ್ಲ. ಕೂಡಿದ್ರೆ ಕೆಲಸಕ್ಕೆ ಬರ್ತಾವೆ. ಹಂಗೆ ಇವು ಪಂಚ ತನ್ಮಾತ್ರೆಗಳು, ಅವುಗಳಿಂದಾದ ಈ ಪಂಚಭೂತಗಳು, ಇವು ಒಂದು ಕೂಡು ಪಂಚಾಯತೀತಿ ಪಂಚೀಕರಣಂ ಆಗ್ಯದ ಅಂತ ತಿಳ್ಕೊಂಡೆ. ಇದರೊಳಗೆ ಏನಪ್ಪ ಇದು ನಾನು ನಂದು, ನಾನು ನಂದು, ನಾನು ನಂದು ಅಂತ ಇವನಿಗೆ ಭ್ರಮ ಆಗ್ಯದೆ. ಅದಕ್ಕೆ ಇದರಂಥ ಕೆಟ್ಟ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ ಈ ಶರೀರದಲ್ಲಿ. ಇದಕ್ಕೆ ಮುಟ್ಟಿದ ಸಾಮಾನು ಒಂದೂ ಚಲೋ ಇರೋಂಗಿಲ್ಲ ನೋಡ್ರಿ. ಇದಕ್ಕೇನು ಮುಡ್ತಾವಲ್ಲ ಅವೊಂದೂ ಚಲೋ ಇರೋಂಗಿಲ್ಲ. ಒಳಗೆ ಜೀವ ಅದ ತಿಳ್ಕೊಂಡು ಚಂದ ಅದ ರೀ. ಇಲ್ಲ ಅದು ನೋಡಿರಿ, ಈಗ ನೀವು ಒಬ್ಬರಂಗೆ ಒಬ್ರು ಹಾಕೋತೀರಿ. ಹೆಣದ ಅರಿವಿ ಯಾರು ಹಾಕ್ಕೊಂಡಿರಿ? ಹೆಣದ ಅರಿವಿ ಅಲ್ಲ ಬಾಯ, ಹೆಣ ಅಲ್ಲ ಅಂತ. ಮತ್ತು ಈಗೇನು ಹೆಣನೇ ಅದ, ಇದು ಉಸಲು ಆಡ್ತದೆ ಚಲೋ ಅದ.
ಇದಕ್ಕೆ ಮುಟ್ಟೋದು ಅರಿವಿ ಹೆಣ ತಿಳ್ಕೊಂಡು ಯಾರೂ ಇಲ್ಲ. ಇದಕ್ಕೆ ಮುಟ್ಟು ಸಾಮಾನು ಒಂದು ಚಲೋ ಇರೋಂಗಿಲ್ಲ. ಇವ ನೀರು ಕುಡಿತಾನೆ ಬಿಡ್ತಾನೆ, ಅದೇನು ಮಾಡ್ಬೇಕ್ರಿ? ನೀರು ಚಲೋ ಅದು, ಅನ್ನ ಚಲೋ ಅದು, ಇವೆಲ್ಲ ಏನದ ಎಲ್ಲ ಇದಕ್ಕೆ ಮುಟ್ಟೋದು ಕಫ, ಸ್ನೇಷ, ಉಗುಳ, ಮಲ, ಮೂತ್ರಾಗಿ ಹೊರಗೆ ಬರ್ತಾವೆ. ಏನು ಚಲೋ ಇದಕ್ಕೆ ಮುಟ್ಟೋದು ಯಾವ್ದು ಚಲೋ ಅದ ಅಂತಾರೆ. ಅದಕ್ಕೆ ಕಾಯಂ ಮಲೀಮಸಃ ಕಾಯೋ ದೌರ್ಗಂಧ್ಯಾದಿ ಆತ್ಮಕೋ ಅಶುಚಿ. ಭಾಗವತ ಕಾಯ ಹೆಂಗದಿದು ಮಲೀಮಸಃ, ಹೆಂಗೆ ಶುಭ್ರವಾದ ಆಕಾಶಕ್ಕೆ ಮಾಡು ಬಂತು ಅಂದ್ರೆ ಹೆಂಗೆ ಮಲಿನ ಮಾಡ್ತದಲ್ಲ, ಹಂಗೆ ಇದು ಆತ್ಮನಿಗೆ ಮಲಿನ ಮಾಡ್ತದೆ. ಈ ಕಾಯದಿಂದನೇ ಪುಣ್ಯಾತ್ಮ ಪಾಪಾತ್ಮ ಸುಖಿ ದುಃಖಿ ಇದೆಲ್ಲ ಮಲೀಮಸಃ. ಆಮೇಲೆ ಕಾಯೋ ದೌರ್ಗಂಧ್ಯಾದಿ ಯುಕ್ತ, ದುರ್ಗಂಧ ಇದು ಹೌದಲ್ಲಿ. ಜೀವನಕ್ಕೆ ಒಂದು 4 ದಿನ ಹೆಣ ಅಲ್ಲೇ ಇಡ್ರಿ, ಹೊಡಿತದೆ. ಧನಂಜಯ ವಾಯು ಹೊಡೆದು ಅವನಿಗೆ ವಿಕೃತ ಮಾಡ್ತದೆ. ಅದೇಪ್ಪ ಇದು ಆತ್ಮನೋ ಅಶುಚಿ, ಅಶುಚಿ ಇದು ಒಳಗೆ ಪ್ರಾಣ ಅದ ತಿಳ್ಕೊಂಡು ನಡೆಯೋದು. ಅದು ಹೋಯ್ತು ಅಂದ್ರೆ ಅಶುಚಿ, ಇದಕ್ಕೆ ಮುಟ್ಟಂಗಿಲ್ಲ ಯಾರು. ಅದಕ್ಕೆ ಗುಣ, ಇದಕ್ಕೆ ಎಲ್ಲಿ ಗುಣ ಅದಾವ? ಅದಕ್ಕೇನಪ್ಪ ಅಂದ್ರೆ ಇದು ಕೇವಲ ಅಗುಣದಲ್ಲಿ ಗುಣ ಕಾಣೋದು, ಇದೆಲ್ಲ ಅವಿದ್ಯಾತ್ಮಕ ಅದಪ್ಪ, ಇದು ಚಲೋ ಅಲ್ಲ. ಅದಕ್ಕೆ ಈ ಶರೀರ ಯಾರ್ದು? ಅದೇ ಕೇಳೋದಪ್ಪ ಅಂದ್ರೆ ದೇಹ ಪರಾರ್ಥೋ ಅಯಂ ಅಮುಷ್ಯ ಪೋಷಣೆ. ಇದು ಪರಾರ್ಥೋ, ಇದು ಎಲ್ಲರೂ ನಂದೇ. ಅರ್ಥ ಅಂದ್ರೆ ವಸ್ತು, ಪರ ಅಂದ್ರೆ ಮತ್ತೊಬ್ಬರು. ಅವೆಲ್ಲ ನಂದ ಅಂತಾರೆ. ಇದಕ್ಕೆ ಭೂಮಿ ನಂದ ಅಂತದ, ವಾಯು ನಂದ ಅಂತದ, ಜಲ ನಂದ ಅಂತದ, ಅವ್ವ ನಂದ ಅಂತದ, ಅಪ್ಪ ನಂದ ಅಂತಾನೆ, ಅಣ್ಣತಮ್ಮರು ನಮ್ದು ಅಂತಾರೆ, ಹೆಂಡ್ತಿ ನನ್ನ ಅಂತಾಳೆ, ಗಂಡ ನನ್ನಕ್ಕೆ ಅಂತಾನೆ, ಮಗ ಯಾರ್ದಾರ ಇದು ಯಾರ್ದ ಅಂತ ಕೇಳ್ತಾರೆ. ಅದಕ್ಕೆ ಅಂದ್ರೆ ಭಾಳ ಚಂದ ಹೇಳ್ಯಾರ. ಹೆಣ್ಮಗಳು ಅಂತಾಳಂತ ಭಾಗವತ ಬರೀತಾರೆ. ನಂದು ಹೊಟ್ಲೆ ಅವಾಗ್ಯಾನ ನಾ ಆಗೀನಿ, 9 ತಿಂಗಳು ಅವ ಇಟ್ಕೊಂಡ, ನಾ ಇಟ್ಕೊಂಡೀನಿ, ಅವ ಹಡ್ದಾನೆ ನಾ ಹಡ್ದೀನಿ, ನಂದು. ಆಕೆ ಅಂತಾಳೆ ಅವರು ಗರ್ಭಾಧಾರಣ ಪೋಷಣ ತ್ವಯೇ ಶ್ರಮೋಪನೀಯ ಆಪಣ ಮಾತಾ ಕರಿ ಪರಿಪಾಲನ ತ್ವ ಆ ದೇಹ ಜಾಣ ಮಾತೆ ಚ. ಗರ್ಭಧಾರಣ ಮಾಡೋದಕ್ಕಿನ, 9 ಇಟ್ಕೊಂಡಕ್ಕಿನ, ಬ್ಯಾನಿ ತಿಂದಕ್ಕಿನ, ಹಾಡೋದಕ್ಕಿನ, ಮಲಿ ಕುಡಿಸೋದಕ್ಕಿನ, ಮದಿ ಮಾಡೋದಕ್ಕಿನ. ಮತ್ತು ಇದು ಯಾರ್ದ? ನಂದ ಯಾರ್ದ? ಇದ್ರಾಗ ಹರಗದವನ, ಬಿತ್ತದವನ, ಜೋಳ ಹಾಕಿದವನ, ರಾಶಿ ಮಾಡಿದವನ, ಮತ್ತು ನಂದ ಯಾರ್ದ? ಟೆನೆನ್ಸಿ ನಾನೇ ಮಾಡಿ. ತಾಯಿ ಅಂತಾಳೆ ಇದು ಪರಪೋಷಣ. ಅದಕ್ಕೆ ಹೇಳಿದರು ದೇಹ ಪರಪೋಷಾರ್ಥೋ ಅಯಂ ದೇಹ ಅಮುಷ್ಯ ಪೋಷಣೆ. ಇದನ್ನು ಪೋಷಣೆ ಮಾಡೋಕ್ಕೆ ಎಷ್ಟು ಮಂದಿ ಇದ? ಅವ್ವ ನಂದಂತಾಳೆ, ಇದು ನಂದಂತಾಳೆ. ಏಕಲೇಪಣ ಮಾತಾ ಸ್ವಪ್ನೇ ನ ದೇಖೆ ಪುತ್ರಕಥಾ ಜೋ ನಿಜ ವೀರ್ಯ ನಿಕ್ಷೇಪಿತ ತ್ವಹ ದೇಹೋ ವಾಚ್ಯತ ಪಿತಾಚ. ಅಪ್ಪ ಅಂತಾನೆ ನಂದು. ಅರೆ ನಾನು ನಿನ್ನ ಸಂಬಂಧ ಮಾಡಿ ನನ್ನ ಶಕ್ತಿಯನ್ನು ನಿನಗೆ ಕೊಡದಿದ್ರೆ ನೀ ಎಲ್ಲಿ ಹಡಿತಿದ್ದೆ? ನಾ ಅದಾನ ಶಾಲೆಯಾಗ ನನ್ನ ಹೆಸರು ಬರೆಸ್ತಾರೆ, ನಿನ್ನ ಹೆಸರು ಥೋಡಿ ಬರೆಸ್ತಾರೆ. ಶಾಲೆಯಾಗ ಯಾರ ಹೆಸರು ಬರೀತಾರೆ? ನನ್ನ ಹೆಸರು. ಇರ್ಬೇಕು ನೀ. ಯಾವಕ್ಕೆ ನೀ ಹೆಣ್ಮಗಳ್ರಿ ಈ ಕುಂಕುಮ ಹಚ್ಚೋದು ಇರ್ತದಲ್ರಿ ಶ್ರಾವಣದಾಗ, ಮನ್ಯಾಗ ಗಂಡಿಗೆ ಹೇಳಿ ಬರ್ತೀನಿ ರೀ, ಒಂದು ಇಟ್ಕೊಂಡ್ರಿ, ಬಂದ್ರೊಳಗೆ ನಾಷ್ಟ ಮಾಡ್ತೀನಿ ಅಂತ ಹೇಳೋ ಹಾಲಕ್ಕೆ
ಮನೆಗೆ ಹೋಗೋದು ರೀ ಕುಂಕುಮ ಹಚ್ಚೋರು ಏನಾರ ತಿನ್ನಕ್ಕೆ ಕೊಡೋರು ಚಹಾ ಕುಡಿಯೋರು ಮಧ್ಯಾಹ್ನ ಬಾರ ಒಂದಿರ್ತದೆ ಹಾಗೆ ಹೋಯ್ತಿರ ಅದು ಎಲ್ಲೇ ಕೂತು ಈಗ ಬರ್ತಾಳೆ ಆಗ ಬರ್ತಾಳಂತ ಎಲ್ಲ ಮಾಡಿ ಏನಪ್ಪ ಅಂತ ಕೇಳಿದ್ರೆ ಆಕೆ ತಿರುಗಾಡಿ ಎಲ್ಲೇ ಒಂದು ಮನೆ ತಿಂದಿದ್ದು ಒಂದು ಏನಪ್ಪ ಅಂತ ಕೇಳಿದ್ರೆ 2-3 ಉಂಡೆ ಕೈಯಾಗಿ ತೊಗೊಂಡು ಬಂದ್ಲಕ್ಕೆ ಬಂದು ಮನೆಗೆ ಕೂತು ಏನಪ್ಪ ಅಂದ್ರೆ ಕುಂತಲು ಏನು ಇಡ್ತಾಳೆ ಮಾಡಿ ಏನು ಮಾಡಿರಿ ಎಲ್ಲರ ಮನೆಯಾಗ ಕುಂಕುಲ ಆವೈಸ ಅದಕ್ಕೆ ಹೇವನ್ಗೆಲಿ ಮಲ ಉಸಿರು ಸಾಲ ತಡ ಆಗ್ಯದ ಆಗ ತಿಳ್ಕೊಂಡು ಆಯ್ತು ಸದ್ಯ ಮಾಡ್ತೀವಿ ಅಡುಗೆ ಅಂದರು ಆಯ್ತು ನೀವು ಅಡುಗೆ ಮಾಡಿ ತಿಳ್ಕೊಂಡು ಲಡ್ಡು ತೊಗೊಂಡವ ಲಡ್ಡು ಬಂದೆ ಒಂದು ತಿಂದ ಹೆಣ್ಣು ನೋಡಕತ್ತೇಳು ಮತ್ತೊಂದು ಕೈ ಹಾಕದ ರೀ ಅಂದ್ಲು ಯಾಕಂದ್ರೆ ನಂದು ಅದ ರೀ 2 ತಿಂದಿರಿ 3ನೇ ಕೈ ಹಾಕದ ಹಂಗ್ಯಾಕೆ ರೀ ನಂದದ ನನಗೆ ನಿಂದಿರಲ್ಲ ಯಾಕೆ ನಾ ತಿಂತೀನಿ ಅನ್ನೋ ಹಸುವಾಗ್ಯದ ಕುಂಕುಮ ಹಚ್ಕೊಳಕ್ಕೆ ನಾ ಹೋಗೇನೆ ನೀವು ಹೋಗಿರಿ ಲಡ್ಡು ನನಗೆ ಕೊಟ್ಟರು ಅವರು ಕುಂಕುಮ ಹಚ್ಕೊಳಕ್ಕೆ ನಾ ಹೋಗಿನೇ ನೀವು ಹೋಗಿರಿ ನೀನೇ ಹೋಗಿದ್ದಿ ಖರೇನೇ ರೀ ನಾ ಇದ್ದೆ ಅಂತ ನೀವು ಕುಂಕುಮ ಹಚ್ಚಾರ ಎಲ್ಲಿಗೆ ನಿನಗೆ ಹಚ್ತೀರ ನಾ ಅದಿನಂತ ನಿನಗೆ ಕರೆದಾರ ಅದಕ್ಕೆ ಸೌಭಾಗ್ಯವತಿ ಅಂತ ನಾ ಇಲ್ಲ ಅಂದ್ರೆ ನಿನಗೆ 2 ಇಲ್ಲ 3 ಇಲ್ಲ ಗೊಡ್ಡ ಅಂತ ಕಳಿಸ್ತೀರಿ ನನಗೆ ಯಾರು ಕೊಡ್ತೀರಿ ಲಡ್ಡು ನಾ ಅದಿನಂತೆ ನಿನಗೆ ಲಡ್ಡು ಕೊಟ್ಟಾರ ಅದಕ್ಕೆ ಆ ಲಡ್ಡು ನಾನೂನೇ ಹಾಗೆ ಆತ್ಮ ಅದಾನಂತ ಇದಕ್ಕೆ ಕಿಮ್ಮತ್ತು ಅದ ರೀ ಯಾಕೆ ಇದು ರಂಡು ಮುಡಿ ಇದ್ದಂಗೆ ಇದಕ್ಕೆ ಯಾರು ಕೇಳ್ತಾರೆ ಅವ ಅದಾನ ತಿಳ್ಕೊಂಡೇ ಇದಕ್ಕೆ ಕುಂಕುಮ ಹಚ್ತಾರೆ ಇದಕ್ಕೆಲ್ಲ ಹಚ್ತಾರೆ ಇದಕ್ಕೆ ಡ್ರೆಸ್ ಮಾಡ್ತಾರೆ ಇದಕ್ಕೆಲ್ಲ ಮಾಡ್ತಾರೆ ಇಲ್ಲಾಂದರೆ ಇದಕ್ಕೆ ಯಾರು ಕೇಳ್ತಾರೆ ಅದಕ್ಕಂತಾರೆ ಗಂಡ ಅಂತಾನೆ ನಂದು ಮಗ ಆಕೆ ಅಂತಾಳೆ ಹೊಟ್ಟೆ ನೀ ಇಟ್ಕೊಂಡಿದ್ದೆ ನಾ ಇಟ್ಕೊಂಡಿದ್ದೆ 9 ತಿಂಗಳ ಮಲಿ ನೀ ಕುಡಿಸಿದಿ ನಾ ಕುಡಿಸೀನಿ ನಂದು ಹೌದಾ ನೀ ಎಲ್ಲ ಮಾಡಿದ ಕರೆ ಅಪ್ಪ ನಾ ಇದ್ದೀನಿ ಎಷ್ಟೆಲ್ಲ ಮಾಡಿದ್ರು ಶಾಲೆಗೆ ನಿನ್ನ ಹೆಸರು ಹಚ್ಚಂಗಿಲ್ಲ ಯಾರ ಮಗ ಅಂತ ಕೇಳ್ತಾರೆ ಯಾವಕ್ಕಿ ಮಗ ಅಂತ ಕೇಳಿರಿ ಇಲ್ಲ ಯಾವಕ್ಕಿ ಮಗ ಇಲ್ಲ ಯಾರ ಮಗ ಅಂತ ಕೇಳ್ತಾರೆ ಅದಕ್ಕೆ ನಾ ಇದ್ದೀನಿ ಅವ ಅಂತಾನವ जो अग्नि ब्राह्मणा साक्षी करोनी भार्य आणली भाक देवता देवानी जे जीवित्व सर्पोनी सेवा लागेनी ನಿವಲಿಸಿ ಅವ್ರು ಅಂತಾರೆ ನಾ ಮದುವೆ ಮಾಡಿದರೆ ನೀವಿಬ್ಬರು ಮದುವೆಯಾಗಿರಿ ಊರನ್ನೋರು ಅಂತ ನಾವೆಲ್ಲ ಕೂಡಿ ಮಾಡಿದೀವೋ ನಿಮ್ಮ ಗಂಡ ಹೆಣ್ತಿ ಇವಾಗ ನೀವು ಯಾವರು ಎಕಡೆ ಇದ್ದೀರಿ ಅಗ್ನಿ ಸಾಕ್ಷಿ ಮಾಡಿದವ್ರು ನಾವು ನನಗೆ ಸುಮೂರ್ತೆ ಸಾವಧಾನಂ ನಾವು ಮಾಡಿದ್ದೇವೆ ಎಲ್ಲರೂ ಕೂಡ ನಾವಂತ ಶರೀರ ಯಾರು ಶರೀರ ಅನಂತ ಪಂಚಧಾತು ಭೂತಗಳು ಮಾತ್ರೆಗಳು ಇವೆಲ್ಲ ಕೂಡಿ ಶರೀರ ಆಗ್ಯದ ನೀನು ಶರೀರ ಆಗೈತೆ ನಾವು ಇಷ್ಟು ಮಂದಿಯಲ್ಲಿ ಇದ್ದರೆ ಆಗ್ಯದದು ಬ್ರಾಹ್ಮಣ ಅದಾನ ಪುರೋಹಿತ ಅದಾನ ಬೀಗರು ಅದಾರ ಆ ಬೀಗರು ಅದಾರ ಎಲ್ಲರೂ ಕೂಡಿ ಮದುವೆ ಮಾಡಿದ್ದೀವಿ ನಿನಗೆ ಹಾಗೆ ಪಂಚಭೂತಗಳು ಪಂಚತನ್ಮಾತ್ರೆಗಳು ಇವೆಲ್ಲ ಕೂಡಿ ಮದುವೆ ಮಾಡಿ ಯಾರು ಇದು ಶರೀರ ನಂದು ಅಂತೆ ಶರೀರ ಅದು ಅಲ್ಲ ಅದಕ್ಕಂತಾರು ಶಾಸ್ತ್ರದಾಗ ಜಾಸಿ ಯಾಚೋನಿ ಸುಖ ಶೃಂಗಾರ ಸಿಚಿ ಏಚೀನಿ ಐಹಿಕ ಭಾರ ಐಹಿಕ ಸೂಕ್ಷ್ಮ ಕರಿತಾ ತಿಚಾರ ದೇಹೋ ಸಾಚಾರ ಸ್ತ್ರೀಚ ಅದಕ್ಕೇನಪ್ಪ ಅಂದ್ರೆ ಇವನಿಗೆ ದೊಡ್ಡವರು ಮಾಡೋದು ಪುರುಷತ್ವ ಮಾಡೋದು ಏನಪ್ಪ ಅಂತ ಕೇಳಿದ್ರೆ ಹೆಣ್ಮಗಳು ಅಂತಾಳ ಏನು ರೀ ಸಾಕ್ಷಿ ಮಾಡಿ ಹೇಳ್ಯಾರ ಏನು ಹೇಳ್ಯಾರ ಗೊತ್ತೇನು ಇವ ನಿನ್ನವ ಹೇಳ್ಯಾರಿಲ್ಲ ಲಗ್ಗದ ಹೇಳ್ತಾರಲ್ಲ ಕೋಣ ಮಾಝ ಅವೇನಂತಾನೆ ಮಾಝಿ ಮತ್ತು ಯಾರ್ದಿದು ನೀ ಮಾಝಿ ಆಕಿದು ಆಕೆ ಅಂತಾಳ ನನ್ನವ ಇವ ಅಂತಾನ ನನ್ನ ಅಕ್ಕಿ ಈ ಯಾರ ಪೈಕಿ ಇದು ಅವ್ವ ಅಪ್ಪ ಅಂತಾರ ನನ್ನ ಮಗ ಬೀಗ್ರ ಅಂತಾರ ನನ್ನ ಹಳೆಯ ಯಾರ್ದಂತ ಇದು ಶರೀರ ಏನು ಹಳೆಯ ಕರೆನೋ ಗಂಡ ಕರೆನೋ ಹೆಂಡತಿ ಕರೆನೋ ಮಗ ಕರೆನೋ ಮುಂದೊಂದು ನಾ ಕುಡ್ದವ್ರು ನಮ್ಮಪ್ಪ
ಅದಕ್ಕೆ ಒದ್ದಾಡಿ ಬಿಡ್ತಾನೆ. ನಮ್ಮ ಮುತ್ಯ ಎಷ್ಟಿದ್ಯೋ ಯಪ್ಪ, ನೀ ಗಂಡ ಇದೆಯೋ, ಮಗ ಇದೆಯೋ, ಮುತ್ಯ ಇದೆಯೋ, ಏನು ಮೊಮ್ಮಗಿದೆಯೋ, ಅವ್ರವ್ರ ಪೈಕಿ ಅದರ ಇದು ಏನದ. ಅದಕ್ಕೆ ಹೇಳೋದು ಶಾಸ್ತ್ರದಾಗ ಏನಂದ್ರೆ ಅವರು ಪರಾರ್ಥೋ ಅಯಂ ಮನುಷ್ಯ. ಇದು ಯಾರು ಮಾಡ್ತಾರೆ? ಇದು ಮಂದಿ ಸಲುವಾಗಿ ಅದ, ನಿಂದು ಏನಿಲ್ಲ ಇದ್ರಾಗ. ಯಾರಿಗೆ ಮುತ್ಯ ಇದ್ದೆ, ಯಾರಿಗೆ ಮಗ ಇದ್ದೆ, ಯಾರಿಗೆ ಗಂಡ ಇದ್ದೆ, ಯಾರಿಗೆ ತಮ್ಮ ಇದ್ದೆ, ಯಾರಿಗೆ ಅಪ್ಪಿದ್ದೆ, ಅವ್ರನ್ನೆಲ್ಲ ಹಾಕಿ ಮಾಡ. ಮಗ ಆದೆ ಅಂದ್ರೆ ಅಪ್ಪನ ಜೋಕಿ ಮಾಡಬೇಕು, ಅಪ್ಪ ಆದೆ ಅಂದ್ರೆ ಮಗನ ಜೋಕಿ ಮಾಡು, ಗಂಡ ಆದೆ ಅಂದರೆ ಹೆಂಡತಿ ಜೋಕಿ ಮಾಡಿ. ಇದು ಶರೀರ ಅದಕ್ಕೆ ಹುಟ್ಟ್ಯದು ಮಾರಾಯ, ಮಂದಿ ಜೋಕಿ ಮಾಡೋಕ್ಕೆ ಹುಟ್ಟ್ಯದ, ತನ್ನ ಜೋಕಿ ಇಲ್ಲ ಅಂತಾರೆ. ಇವ್ರ ಕಾಲಾಗ ಮಾಡಿ ಮಾಡಿ ಸಾಕಾಯ್ತೀರ ಅಂತ. ಯಾವ ಮಾಡಿದ್ದಪ್ಪ ನಿನಗೆ ಯಾವ ಮಾಡಿದ? ಸಾಕಾಗಿದ್ರಿ ಇವ್ರ ಕಾಲಾಗ ಮಾಡಿ ಮಾಡಿ ಮಾಡಿ, ಆಕೆ ಕಾಲಾಗ, ಅವನ ಕಾಲಾಗ, ಮನೆ ಕಾಲಾಗ. ಒಂದು ಇದು ನಿನ್ನ ಕಾಲಾಗ ಎಲ್ಲಿದು? ಅವ್ರ ಮಂದಿ ಕಾಲಾಗೆ ಅದೈತು. ನಿನ್ನ ಸಲುವಾಗಿ ಏನೂ ಮಾಡಲಿಲ್ಲ ನೀ, ಬರೀ ಅವ್ರ ಸಲುವಾಗಿ ಇವ್ರ ಸಲುವಾಗೇ ಮಾಡಿದ್ದೀನಿ ಕಡಿತಕ್ಕ. ಇದು ಯಾರ್ದು? ಇದ್ರ ಮಾಲಕರು ಯಾರು? ಆಕಿನ ಯಾರು ಮಾಡ್ತಾರೆ? ಅವರ ಏನು ಅವನ ಏನು ಅಪ್ಪನ? ಮತ್ತು ಇವಂತಾನೆ ಯಾರ ಮಾತಂತ ಕೇಳ್ರಿ. ಎಷ್ಟು ಮಂದಿ ಮಾಲಕರು ಇವನಿಗೆ? ನಾ ಯಾರ ಮಾತಂತ ಸಾಕಾಗ್ಯದ ನನಗೆ. ಸಾಯಿ, ಎಷ್ಟು ಮಂದಿ ಮಾಲಕರದ ನೀನು? ಏನು ಹೆಂಡತಿ ಮಾತು ಕೇಳೆ, ಏನು ಮಗನ ಮಾತು ಕೇಳೆ, ಏನು ಅಪ್ಪನ ಮಾತು ಕೇಳೆ, ಏನು ಸಾಹೇಬ್ರ ಮಾತು ಕೇಳೆ. ಎಷ್ಟು ಮಂದಿ ಮಾಲಕರೇ ನಿನಗೆ? ಎಷ್ಟು ಪರಾರ್ಥೋಯಂ ಶರೀರ. ಈ ಶರೀರ ಬರೋ ಮಂದಿ ಕೆಲಸನೇ ಮಾಡ್ತು, ಸಾಯುತ್ತಕ್ಕೆ ಮಂದಿ ಕೆಲಸನೇ ಮಾಡ್ತೀವಿ. ಪರಾರ್ಥ. ಈ ಮಂದಿ ಕೆಲಸ ಮಾಡೋರ್ದೇನಪ್ಪ ಅಂದ್ರೆ ನೀ ಜ್ವಾಕ್ ಮಾಡಕತ್ತಿ ಕುಂತ ತಿರುಗಾಡ ಮಾಲಕ, ಅದಕ್ಕೆ ಸೂಟವ ಮಾರ್ಸವ ಡ್ರೈವರ. ಕುದುರೆಗಳು ಇರ್ತಾವಲ್ರಿ, ಕುದುರೆ ಬರೀ ತಿಕ್ಕೋದು, ಲದ್ದಿ ತೆಗೆಯೋದು, ಅದಕ್ಕೆ ತಿಂಡಿ ತಿನ್ನಿಸೋದು, ಕುಂಡ್ರೋದು. ಸಾಯುವುದಕ್ಕೆ ಇದೇ ಕೆಲಸ ಮಾಡಿದೆನಪ್ಪ, ಕುದುರೆ ತಿಕ್ಕುವುದೇ. ಒಂದಿನ ಕುಂಡ್ರಲಿಲ್ಲ, ಅದಕ್ಕೆ ಚಂದಿ ತಿನ್ನಿಸದಿ, ಲದ್ದಿ ತೆಗದಿ, ಕಟ್ಟದಿ, ತಿಕ್ಕದಿ, ಮತ್ತೇನು ಮಾಡಿದೆ? ಅದು ತಿಕ್ಕದಿ, ಮಣ್ಣು ಮುಕ್ಕದಿ, ಕೊಂಡ್ರೋರು ಬೇರೆ. ಹಂಗೆ ನೀವು ಸಾಯೋ ತನಕ ಇದು ಮಂದಿದೇ ಸೇವೆ ಮಾಡಿದೆಲ್ಲಪ್ಪ. ಹೆಂಡತಿ ನಂದಂತಾಳೆ, ಮಗ ನಂದಂತಾನೆ, ಅಪ್ಪ ನಂದಂತಾನೆ, ಬೀಗರು ನಂದಂತಾರೆ, ಮಾವ ಹಳೆಯ ನಂದಂತಾನೆ, ಅತ್ತಿ ನಾವು ಯಾರ್ದಪ್ಪ ಇದು? ಪರಾರ್ಥೋ ಅಯಂ. ಇದು ಮಂದಿ ಸಲುವಾಗಿ ಅದ, ನಿನ್ನ ಸಲುವಾಗಿ ಇದು ಇಲ್ಲ, ಏನೂ ಇಲ್ಲ. ಅಂಥದಕ್ಕೆ ನಂದ ಅಂದು ಅನೇನ ಹಂತಿ. ಇದರಾಗೆ ಸತ್ವದೆ, ಇದರಾಗೆ ಸತ್ವದೆ. ಇದು ಶರೀರ ಏನು ಮಾಡ್ತು? ನಿನಗೆ ಮಂದಿ ಸೇವೆ ಮಾಡಿ, ಮಂದಿ ಕೆಲಸ ಮಾಡಿ, ಇದು ಕಡೆಗೆ ಏನಪ್ಪ ಅಂತ ಕೇಳಿದ್ರೆ ಶರೀರ ಅದು ಪೋಷಣ ಮಂದಿ ಸಲುವಾಗಿ. ಅವ್ರದ್ದು ಮಾಲಕರ ಕುದುರೆ ತಿಕ್ಕಿ 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 ತಿನ್ನಿಸಿ, ಮಾಲಕರ ಕಾರ ಸ್ವಚ್ಛ ಮಾಡಿ ಇಟ್ಟು ಕಡೆಗೆ ಹಾಗೆ ನೋಡ್ಕೋತೆ ಸತ್ತು ಹೋಯ್ತಲ್ಲ, ಹಾಗೆ ನಿಂದು ಹಣಿವಾರ ಆಗ್ಯದ ನೋಡಪ್ಪ. ಈ ಶರೀರನಿಂದ ಅಲ್ಲೇ ಮಾಲಕರ ಕುದುರೆ ಅದ, ಈ ಗಾಡಿನಿಂದ ಅಲ್ಲ ಮಾಲಕರದದ. ಹಾಗೆ ಇಂಥದ್ದು ಮತ್ತೊಬ್ಬರು ಶರೀರಕ್ಕೆ ನಾಂದ ಅಂದು ಸುಮ್ಮನೆ ಸಾಯಕತ್ತಿದೆಯಲ್ಲ. ಪಂಚಭೂತಗಳು ನಂದ ಅಂತಾವೆ, ತನ್ಮಾತ್ರ ನಂದ ಅಂತಾವೆ, ಹೆಂಡತಿ ನಂದ ಅಂತಾಳೆ, ಮಗ ನಂದ ಅಂತಾನೆ, ಹಳೆ ಮಾವ ನಂದ ಅಂತಾನೆ, ಹಳೆಯನು ನಮ್ಮ ಮಾವ ಅಂತಾನೆ. ಇದು ಯಾರ್ದು ಶರೀರ? ಹೀಗೆ ಏನಪ್ಪ ಅಂದ್ರೆ ಇದನ್ನು ಹಾಳಾಗಿ ಹೋಯ್ತಲ್ಲ, ಅದಕ್ಕೆ ಈ ಶರೀರ ತಿಳ್ಕೊ. ಮತ್ತು ಏನು ಅನ್ಬೇಕ್ರಿ? ಎಷ್ಟೇ ಒಂದೇ ಮಾತು ಹೇಳೋಣ, ನಾ ಅನ್ಬೇಡ ಅಂತೀರಿ, ಇದನ್ನು ನಂದು ಅನ್ಬೇಡ, ನಂದು ಅಂತ ಅವ್ರು ಅಂತಾರೆ. ಇದಕ್ಕೇನಂತೀರಿ? ಇದು ನಾನೂ ಅಲ್ಲ, ನಂದು ಅಲ್ಲ.
ಕಡೆಗೇನಂತೆ ಇದು ನಾನು ಅಲ್ಲ, ನಂದು ಅಲ್ಲ. ಬಾಡಿಗೆ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವ. ಬಾಡಿಗೆ ಮನೆ ನಂದು ಅಲ್ಲ, ನಾನು ಅಲ್ಲ. ನಾ ಇದ್ರ ಮಾಲೀಕ ಅಲ್ಲ, ಇದು ನಂದಲ್ಲ ಬಾಡಿಗೆ ಮನೆ. ಹಾಗೆ ಈ ಶರೀರ ಏನಪ್ಪ, ಇದರ ಮಾಲೀಕನೂ ನಾ ಅಲ್ಲ, ನಾ ಬಾಡಿಗೆದಾರ ಇದ್ದೇನೆ. ಮಾಲೀಕ ಪರಮಾತ್ಮ ಅದ, ಪರಮಾತ್ಮ ಅದ. ಅದಕ್ಕೆ ಹೀಗೆ ತಿಳ್ಕೊಂಡು ಅಂತಂದ್ರೆ ಏನಪ್ಪ ಅಂದ್ರೆ ನೀನು ಮುಮುಕ್ಷು ಆಗತಿ, ಮುಮುಕ್ಷು ಆಗತಿ ಅಂತ ಹೇಳೋರು. ಇದಕ್ಕೆ ಇಟ್ಟೆಲ್ಲ ಅಂತೆ. ಕಡೆಗಂತೂ ಯಾರ್ದು ಅಲ್ಲಪ್ಪ, ಅವು ನರಿ ನಾಯಿ ಅವೊಂದು ಯಾರ್ದು ಅಲ್ಲ, ನಮ್ಮದು ರೀ. ಹೌದು ಹೋಗ್ತೇವೆ, ಕಟಕಡೆ ತಿಂದು ಹಾಕ್ತೇವೆ ನಮ್ಮ. ಅದು ಹೇಳ್ತು ಶಾಸ್ತ್ರ. श्वान शृगाल गीधांचे खाजे तरी हा देहे त्यांच्या म्हणजे जीवास्तव देहीच कर्म निपजे यालागी देह बोलिजे जीवाचा. ಇದಕ್ಕೆ ನೋಡ್ರಿ ಭಾಳ ಮಜಾ ಅದ. ನೀವು ಶರೀರ ಹಿಂಗೆ ಇಡ್ರಿ, ಹಿಂಗೆ ಇಡ್ರಿ, ಇದರೊಳಗೆ ಹುಳ ಹುಡ್ತಾವಿಲ್ಲ, ಹುಳ ಹುಡ್ತಾವ. ಗಾಯ ಆದ್ರೆ ಹುಳ ಹುಡ್ತಾವಲ್ಲ, ಅವು ಅಂತವ ನಮ್ಮದು. ಈ ರಕ್ತ ಪಕ್ತ ನಾವು ತಿಂತೇವೆ, ಶರೀರ ನಮ್ಮದು. ಭೂಮಿಯಾಗ ಉಳಿದ್ರಿ ಏನಾಗ್ತದ, ಹುಳ ತಯಾರಾಗಿ ತಿಂದು ಬಿಡ್ತಾವ, ಅವು ನಮ್ಮದು. ಒಳಗೆ ಹೋಗಿದ್ರಿ ಹುಳ ತಿಂತಾವ, ಹೊರಗೆ ಹೋಗಿದ್ರಿ ನಾಯಿ ನರಿ ನಮ್ಮದು. ಯಾರ್ದು ಅನ್ಬೇಕಪ್ಪ ಇದು ಶರೀರ, ಯಾರ್ದು ಅನ್ಬೇಕು? ಭೂಮಿಯಾಗ ಹೋಗಿದ್ರಿ ಹುಳ ತಿಂದು ಮಣ್ಣು ಮಾಡ್ತಾವೆ, ಹೊರಗೆ ಹೋಗಿದ್ರಿ ನಾಯಿ ನರಿ ತಿಂತಾವೆ, ನಮ್ಮದು ಅಂತಾವೆ. ಇದು ಯಾರ್ದು ಅಂತಾರೆ ಅವರು ಶರೀರ. ಶರೀರ ಏನಪ್ಪ ಅಂತ ಕೇಳಿದರೆ ಇವು ಯಾರ್ದು ಅಲ್ಲ. ಅದಕ್ಕಂತಾರೆ ಅವರು ಇವ್ದು ಯಾರ್ದು ಅಲ್ಲ. ಕಡೆಗೆ ಮಣ್ಣಾಗ ಹೂಳಿದ್ರಿ ಅಲ್ಲೇ ಮಣ್ಣು ನಂದಂತದ, ಬೆಂಕಿ ಹಾಕಿದ್ರಿ ನಮ್ಮದಂತದ. ನಾ ಅದು ಪೂರ ತಿಂದು ಹಾಕ, ಮಣ್ಣು ಹಾಕಿದ್ರಿ ಮಣ್ಣು ತಿಂದು ಹಾಕ, ಅದು ಕಡೆ ಮಣ್ಣು ಹಾಕೋದು. ಮ್ಯಾಲಿಟ್ರಿ ನಾಯಿ ಪರಿ ಅದಾವ ನೀವು, ಇವು ನಮ್ಮದಂತ. ದೇವ್ರು ನಮ್ಮ ಸಲುವಾಗಿ ಹುಡ್ಸ್ಯಾನ್ರಿ ಅವನಿಗೆ. ತಿನ್ನಕ್ಕೆ ನಮಗೂ ಏನಾರ ಬೇಕಲ್ಲ. ಅವೆಲ್ಲ ಮಾಂಸ ತಿನ್ನೋ ಪ್ರಾಣಿ, ಒಂದು ಪ್ರಾಣಿ ತಿಂದೇ ತಿಂದು ಬದುಕ್ತಾವಲ್ಲ ಅವು. ಅದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಈ ಶರೀರ ಏನಪ್ಪ ಅಂತ ಕೇಳಿದ್ರೆ ನಾನು ಅಲ್ಲ, ನಂದು ಅಲ್ಲ ಅಂತ ತಿಳ್ಕೊಪ್ಪ. ಆದ್ದರಿಂದ ಶರೀರ ಮೇಲೆ ಯಾವಾಗಲೂ ಕೂಡ ಪ್ರೇಮವನ್ನು ಮಾಡಲಿಕ್ಕೆ ಹೋಗಬೇಡ. ಶರೀರ ನಾನು ಅಲ್ಲ, ನಂದು ಅಲ್ಲ ಅಂದ್ರೆ ಅವರು ಕಡೆ ಹೇಳಿದ್ರು ಅದನ್ನು. ಇಂತಹ ಶರೀರವನ್ನು ಯಾವ ಮನುಷ್ಯ ಏನಪ್ಪ ಅಂದ್ರೆ ನಾನು ಅಂತ ತಿಳ್ಕೊತಾನೆ, ಯಸಜ್ಜತೆ. ಯಾರು ಈ ಶರೀರವನ್ನು ನಂದು ಅಂತ ತಿಳ್ಕೊತಾನೆ, ಸಹ ಸ್ವಂ ತನ್ನನ್ನೇ ಅನೇನ ಹಂತಿ. ಅನೇನಂದ್ರೆ ಈ ಬುದ್ಧಿಯಿಂದ, ಈ ಅಜ್ಞಾನದಿಂದ ಅವ ಹಂತಿ ಅಂದ್ರೇನು, ನಾಶವಾಗುತ್ತಾನೆ. ಅಸೂರ್ಯ ನಾಮತೋಲ್ಯುಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರತ್ಯಾವಿಗಚ್ಚಂತೆ ಏಕೆ ಆತ್ಮಾನೋ ಜನ. ಅಂಥ ಆತ್ಮಘಾತಿಗೆ ಆತ್ಮವನ್ನು ಮರೆತು ಶರೀರವನ್ನೇ ನಾ ಅಂತ ತಿಳ್ಕೊಂಡವ ಅವನಿಗೆಂದು ಸದ್ಗತಿ ಆಗುವುದಿಲ್ಲ ಶರೀರದೊಳಗೆ. ಈ ಶರೀರ ನಾನಂತ ತಿಳ್ಕೊಂಡು ಸತ್ಯವನ್ನು, ಸುಖವನ್ನು ಅಥವಾ ಮೋಕ್ಷವನ್ನು ಪಡಿಬೇಕು ಅಂತಾನಂದ್ರೆ ಅವ ಎಂಥ ಹುಚ್ಚ ಅದಾನ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ದೃಷ್ಟಾಂತ ಏನು? ಶರೀರ ಪೋಷಣಾರ್ಥಿ ಸನ್ ಯ ಆತ್ಮಾನಂ ದಿದೃಕ್ಷತಿ ಗ್ರಹಂ ದಾರು ಧಿಯಾ ಧೃತ್ವ ನದಿ ತರ್ತುಂ ಸ ಗಚ್ಚತಿ. ಭಾಳ ಚಂದ. ಇದು ಎಲ್ಲರ ಅನುಭವ ಬರಂಗ. ಏನು ಅಂತ ಕೇಳಿದರೆ ಶರೀರವೇ ನಾನು ಚಾರ್ವಾಕನಾಗಿ ಏನಪ್ಪ ಅಂದ್ರೆ ಆರಾಮ್ ಉಣಬೇಕು,
ಶರೀರವೇ ಆತ್ಮ. ಶರೀರಕ್ಕೆ ತ್ರಾಸು ಕೊಡಬೇಡ್ರಿ, ಎಲ್ಲ ಆರಾಮಿಡ್ರಿ. ಋಣಂಕೃತ್ವ ಸಾಲ ಮಾಡಿಯಾಗಿ ಆರಾಮ್ ಸೇರಿ. ಚಾರ್ವಾಕರು ಅಂದ್ರೆ ದುಷ್ಟರಲ್ರಿ, ಭಾಳ ಶಾಣ್ಯರು ಅವ್ರು. ಯಾಕೆ ಋಣಂಕೃತ್ವ ಸ್ವರಂ ಪಿಬೇತ್ ಅಂದಿಲ್ಲ ನೋಡ್ರಿ ಅವ್ರು, ಸರಿ ಕುಡಿ ಅಂದಿಲ್ಲ ಅವರು. ಋಣಂಕೃತ್ವ ಘೃತಂ ಪಿಬೇತ್, ಎಷ್ಟು ಶಾಣ್ಯರು ಅದಾರ ಅವರು. ಸರಿ ಕುಡಿಯೋರು ಚಾರ್ವಾಕರು ಅಲ್ರಿ ಅವು. ಯಾವ ವಾಕದವು ಯಾರಿಗೂ ನಾವು ಶರೀರಕ್ಕೆ ತ್ರಾಸು ಕೊಡಿದ್ರೆ ಅವು ಚಾರ್ವಾಕ. ಋಣಂಕೃತ ಘೃತಂ ಪಿಬೇತ್. ಅದಕ್ಕೆ ಹೇಳ್ತಾರೆ ಅವರು, ಶರೀರ ಆತ್ಮದ ಇದಕ್ಕೆ ಏನೂ ಮಾಡಬೇಡ್ರಿ, ಇದಕ್ಕೆ ಸ್ವಲ್ಪ ಉಣಿಸ್ರಿ, ತೊಡಸ್ರಿ, ಉಡಿಸ್ರಿ, ಆರಾಮ್ ಇರ್ರಿ, ಏನು ಆದದ್ದಾಗಲ್ಲ. ಸಾಲ ಮಾಡಿ ಆದರೂ ಆರಾಮಿರ್ರಿ. ಅದ್ರಾಗ ಹಿಂದೆ ಮುಂದೆ ಮಾಡಬೇಡ್ರಿ. ಸಾಲ ಕೊಡೋದು ಹೆಂಗೆ ರೀ? ಸತ್ತು ಬಳಕೆ ಹಣ ಅವನ ಮುಂದೆ ಒಯ್ಯಿಡ್ರಿ. ಸಾಲ ಶರೀರಕ್ಕೆ ಕೊಟ್ಟಿದ್ದೀವಿ, ತೊಗೊಂಡು ಹೋಗು ಅಂತ ಹೇಳ್ರಿ ಅವನಿಗೆ. ಇದೇ ಆತ್ಮ, ನಮ್ಮ ಆತ್ಮ ಒಯ್ದು ನಿಮ್ಮ ಮನೆಗೆ ಇಟ್ಕೋರಿ, ಯಾರು ಬೇಡ ಅಂತ. ಇಂಥ ಬುದ್ಧಿ ಇದ್ದವರು ಚಾರ್ವಾಕ. ಅರ್ಥ ಏನು? ಯಾರು ಶರೀರ ಪೋಷಣಾರ್ಥಿ ಸನ್, ಶರೀರವನ್ನು ಸುಖವಾಗಿ ಇಡಬೇಕು. ಶರೀರವೇ ಆತ್ಮ ಅದ, ಶರೀರಕ್ಕೆ ಏನೂ ಆಗಬಾರ್ದು ಅಂತ ಏನಂತಲ್ಲ ಅಂಥವರು. ಅವರು ಶರೀರವನ್ನು ಸರಿಯಾಗಿ ಇಟ್ಟು ಶರೀರ ಮೇಲೆ ಆಸಕ್ತಿಯನ್ನು ಮಾಡಿ ಶರೀರವೇ ನಾನು ಅಂತ ತಿಳ್ಕೊಂಡು ಆತ್ಮವನ್ನು ಕಾಣಬೇಕು. ದಿದೃಕ್ಷತೆ, ಆತ್ಮವನ್ನು ಕಾಣಬೇಕೆಂದು ಯಾರು ಇಚ್ಛಿಸುತ್ತಾರೆಯೋ ಅವ್ರ ಗತಿ ಹೆಂಗೆ ಅಂದ್ರೆ ಅವ್ರ ನಡವಳಿಕೆ ಹೋಗ್ತಾವ. ಹೆಂಗೆ ಅಂತ ಕೇಳಿದ್ರೆ ಅವ್ರು ಮುಟ್ಟಂಗಿಲ್ಲ ದಂಡಿ. ಹೇಗಂದ್ರೆ ಯಾವ ಮನುಷ್ಯ ತುಂಬಿದ ಹೊಳ್ಯಾಗ ಈಸಕ್ಕೆ ಬರಲಾರ್ದವ ತುಂಬುದ ಹೊಳ್ಯಾಗ ಕಟ್ಟಿಗೆ ನಾವಿರ್ಬೋದು, ಕಟ್ಟಿಗೆ ತುಂಡ ದಾರು ಕಟ್ಟಿಗೆ ತುಂಡ, ಅದರಾಗ ಹಸಿದು ಒಣಗುದ್ದಲ್ಲ, ಹಸಿ ಕಟ್ಟಿಗೆ ತುಂಡ ಹರ್ಕೊಂಡು ಹೋಗೋ ಟೈಮಕ್ಕೆ ಹಸಿ ತುಂಡ ಕಟ್ಟಿಗೆ ಹಿಡ್ಕೊಂಡು ಅದು ಹೋಗ್ಬೇಕಂತ ಮಾಡಿ ಆ ಕಡೆ ದಂಡಿಗೆ ಮುಟ್ಬೇಕಂತ ಮಾಡಿದ್ದಂತವ. ಅವ ದಂಡಿಗೆ ಮುಟ್ತಾನೆ, ಅದೇ ಪ್ರಶ್ನೆ ಇಲ್ಲ. ಆ ದಂಡಿ ಅಲ್ಲ, ಕಡಿ ದಂಡಿ, ಮರಣನೇ ಮುಟ್ತಾನವ. ಆ ದಂಡಿ ಮುಟ್ಟಂಗಿಲ್ಲ, ಜೀವನ ದಂಡಿ ಮುಟ್ಟಂಗಿಲ್ಲ, ಮರಣದ ದಂಡಿಗೆ ಮುಟ್ತಾನವ. ಗ್ರಾಹಂ ದಾರು ಧಿಯಾಂ ಧೃತ್ವ, ಹಸಿ ಕಟ್ಟಿಗೆ ತುಂಡ, ಅದು ತೇಲಂಗಿಲ್ಲ ಮೊದಲೇ ಹಸಿದಿದ್ರೆ. ಅಂಥ ತುಂಡು ಹಿಡ್ಕೊಂಡು ಯಾರು ಮಹಾಪ್ರಭಾವವನ್ನು ದಾಟಲಿಕ್ಕೆ ಅಪೇಕ್ಷೆ ಮಾಡುತ್ತಾರೆಯೋ ಅದರಂತೆ ಎಂಥದ್ದು ಮಲಮೂತ್ರಮಯವಾದ ಇಂಥ ಅಪವಿತ್ರವಾದ ಪಂಚಭೂತ ನಿರ್ಮಿತ ದೇಹವನ್ನು ಇದು ನಂಬಿ ಅದೇ ನಾನು ತಿಳ್ಕೊಂಡು ದುಃಖ ಸಮುದ್ರವನ್ನು ದಾಟಬೇಕಂತ ಯಾವ ಅಂತಾನೆ ಅವನಂಥ ಮೂರ್ಖ ಮತ್ತೊಬ್ಬರೇ ಇಲ್ಲ. ಯಾಕೆ ದೇಹವೇ ನಾನು ತಿಳ್ಕೊಂಡ್ರೆ ಎಲ್ಲ ದುಃಖ ತಾಪತ್ರಯ ಅಲ್ಲೇ ಅದಾವೆ. ಆ ದುಃಖನ ಹೆಂಗೆ ದಾಟ್ತಾನವ? ದಾಟಕ್ಕೆ ಸಾಧ್ಯ ಇಲ್ಲ. ಆ ಮುಳುಗಿಸೋಕೆ ಅದು ಒಂದು ಕಟ್ಟಿಗೆನೇ ಸಾಕು. ಯಾಕೆ ಅದು ಹಸಿದದ, ಹಸಿ ಕಟ್ಟಿಗೆ ಅದು. ಅದನ್ನು ನಂಬಿ ಹೆಂಗೆ ದಾಟ್ತಾನವ? ಹಂಗೆ ಈ ದೇಹ ಹಸಿ ಕಟ್ಟಿಗಿದ್ದಂಗೆ ಅದೇ ಇದು. ಇದನ್ನು ನಂಬಿ ಮುಕ್ತಿಯನ್ನು ಹೊಂದಲಿಕ್ಕೆ ನೀನು ಸಾಧ್ಯ ಇಲ್ಲ. ಅದಕ್ಕೆ ಶಿಷ್ಯನೇ ಈ ದೇಹದ ಮೇಲಿನ ಮೋಹವನ್ನು ಬಿಡು. ಏನದ? ದೇಹದ ಮೇಲಿನ ಮೋಹ ಬಿಡು. ಇದು ನಾನೆಂಬ ಇದರ ಪ್ರೀತಿ ಬಿಡು, ಇದರ ಆಸಕ್ತಿ ಬಿಡು. ಏನು ರೀ ಗುರುಗಳ ಹಿಂಗೆ ಹೇಳೋದೆಲ್ಲ ಸರಳದ್ರೆ ಬಿಡು 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 ಹಿಂಗಂದ್ರೆ ಎಲ್ರಿಗೂ ಬರ್ತದೆ. ಬಿಡು 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 ಅಂದ್ರೆ ಬಿಡಬೇಕಲ್ಲ. ಓಡು 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 ಓಡೋದ್ರೆ ಓಡ್ತಾನೆ, ಓಡು 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 ಓಡಕ್ಕೆ ಬರ್ತದೆ. ಅಷ್ಟು ಸರಳ ಅದ ರೀ ಓಡಕ್ಕೆ. ಬಿಡೋದು ಅಷ್ಟು ಸರಳ ಇಲ್ಲ. ನೀವು ಹೇಳ್ತೀರಲ್ಲ, ಯಾಕೆ ಯಾವುದರ ಜೊತೆಗೆ ಅಂಟ್ಕೊಂಡದ ಅದನ್ನು ಬಿಡಕ್ಕೆ ಅಷ್ಟು ಕಲ್ಲು ಮೇಲೆ ಕಲ್ಲಿಟ್ರೆ ಏನು ಹಂಗಿಲ್ಲ ರೀ, ತೆಗಿಬೋದು. ಸಿಮೆಂಟ್ ಹಚ್ಚಿಟ್ರೆ ಅಲ್ಲ, ಹೌದಲ್ರಿ. ಸಿಮೆಂಟ್ ಹಚ್ಚಿ ಅಟ್ಟೆ ತೆಗೆ ಬರ, ಕಲ್ಲು ಮೇಲೆ ಕಲ್ಲಿಟ್ರೆ ತೆಗೆ ಬರ್ತದೆ.
ಹಂಗೆ ಈ ದೇಹಕ್ಕೆ ನನಗೆ ಸಿಮೆಂಟ್ ಹಚ್ಚಾರ್ರಿ, ಸಿಮೆಂಟ್ ಹಚ್ಚಾರ ಒಳಗೆ. ಏನು ಮೋಹ. ಕಲ್ಲು ಮೇಲೆ ಕಲ್ಲಿಟ್ರೆ ತೆಗಿಯೋಕೆ ಬರ್ತದೆ ರೀ ಗುರುಗಳ, ಒಳಗೆ ಒಂದು ಸಿಮೆಂಟ್ ಅದ ರೀ, ಸಿಮೆಂಟ್ ಅದ. ಹೌದಲ್ರಿ? ಮೈ ಮೇಲೆ ಹಂಗೆ ತೆಗಿಯೋಕೆ ಬರ್ತದೆ ರೀ ಗುರುಗಳು. ಚರ್ಮ ತೆಗಿ ಅಂದ್ರೆ ಚರ್ಮ ಹೆಂಗೆ ತೆಗಿಯೋಕೆ ಬರ್ತದೆ ರೀ? ಒಳಗೆ ಮಜ್ಜ, ಅದಕ್ಕೆ ಪ್ಯಾಚ್ ಅದು. ಹಂಗೆ ಇವೆಲ್ಲ ವಿಷಯಗಳು ಬಿಡು ಅಂತೀರಲ್ಲ, ಸಿಮೆಂಟ್ ಹಚ್ತದೆ. ಆ ಸಿಮೆಂಟ್ ಎಲ್ಲಿ ತನಕ ಹೋಗಿ ಅಲ್ಲಿ ಕಲ್ಲು ತೆಗಿಯೋಕೆ ಬರೋಂಗಿಲ್ಲ. ಹಂಗೆ ಈ ದೇಹಕ್ಕೂ ನನಗೂ ಒಂದು ಸಿಮೆಂಟ್ ಹಚ್ಚಾರೆ. ಇದು ತೆಗಿಯೋಕೆ ಬರೋಂಗಿಲ್ಲ. ಅದೆಂಥದ್ದು ಯಪ್ಪ ಸಿಮೆಂಟ್ ಅದು? ಹಾಂ, ಸಿಮೆಂಟ ಭಾಳ ವಿಚಿತ್ರ ಅದ ರೀ ಅದು. ಒಬ್ಬರಿಗೆಲ್ಲದು 84 ಜೀವಿಗಳಿಗೂ ಹಚ್ಚಾರಿ. ಎಂಥದ್ದು ಪ್ಯಾಚ್ ಇರ್ಬೇಕು ರೀ. 84 ಎಷ್ಟು ಶರೀರ ಅದಾವಲ್ಲ, ಆ ಎಲ್ಲ ಶರೀರಗಳಲ್ಲಿ ಇಂಥದ್ದೊಂದು ಪ್ಯಾಚ್ ಅದ, ಸಿಮೆಂಟ್ ಅದ. ಅದು ಎಂಥದ್ದು ಅಂದ್ರೆ ಅದು ಹೇಳ್ತಾರೆ ಮೋಹವೆಂಬ ಸಿಮೆಂಟ್ ಹಚ್ಚಾರ. ಅದು ಹಂಗೆ ಸರಳ ತೆಗಿಯೋಕೆ ಬರೋಂಗಿಲ್ಲ. ಭಾಳ ಕಠಿಣ. ತೆಗಿಯೋಕ್ಕೆ ಬರೋಂಗೇ ಇಲ್ಲೇನು? ಹಾಗಿಲ್ಲ, ಅಸಾಧ್ಯ ಇಲ್ಲ, ದುಸ್ಸಾಧ್ಯ. ಈ ಸಿಮೆಂಟ ಇದು ತೆಗಿಬೇಕಾದ್ರೆ ಶಾಣ್ಯರು ಬೇಕಾದ್ರೆ ಶಾಣ್ಯರು ಬೇಕಾದಕ್ಕೆ. ಅದು ಯಾವುದು ಸಿಮೆಂಟು ಅಂತ ಕೇಳಿದರೆ ನಾಳೆ ಹೇಳ್ತಾರೆ ಮೋಹ. ಅದು ನಾಳೆ ಬೆಳಗುವೆ ಗುರುವರನಾದ